ಹೀಗೆ ಅನೇಕ ಕಥೆಗಳನ್ನು ಹೇಳಿ ಕೃಷ್ಣ ಕಂಸನ ಸಂಹಾರವನ್ನು ಮಾಡ್ತಕ್ಕಂತಹ ಚರಿತ್ರೆಯನ್ನು ಹೇಳ್ತಾರೆ. ಕಂಸ ಅನೇಕ ರಾಕ್ಷಸರನ್ನು ಕಳಿಸಿದ್ದಾನೆ. ಪೂತನೆ, ತೃಣಾವೃತ, ಶಕಟಾಸುರ ಅನೇಕ ರಾಕ್ಷಸರನ್ನು ಕಳಿಸಿದ್ದಾನೆ. ಎಲ್ಲರೂ ಕೂಡ ಕೃಷ್ಣನನ್ನು ಸಂಹಾರ ಮಾಡಲಿಕ್ಕೆ ಹೋದವರು ಎಲ್ಲರೂ ತಾವೇ ಮೃತ್ಯುವನ್ನು ಸಂಪಾದನೆ ಮಾಡಿದ್ದಾರೆ, ಸತ್ತಿದ್ದಾರೆ. ಕೃಷ್ಣನನ್ನು ಯಾರನ್ನು ಕಳಿಸಿದ್ರೂ ಕೂಡ ಕೃಷ್ಣನನ್ನು ಸಂಹಾರ ಮಾಡಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ಕೃಷ್ಣನೇ ಇಲ್ಲಿಗೆ ಬರುವ ಹಾಗೆ ಮಾಡಿ ಅವನನ್ನು ನಾನೇ ಸಂಹಾರ ಮಾಡ್ತೇನೆ ಅಂತ ಕಂಸ ನಿರ್ಣಯ ಮಾಡಿದ್ದಾನೆ. ಅದಕ್ಕನುಗುಣವಾಗಿ ಸತ್ಯಕನ ಮಾರ್ಗದರ್ಶನದಂತೆ ಒಂದು ಧನುರ್ಯಾಗ ಅಂತ ಮಾಡೋಣ. ರುದ್ರದೇವರು ನೀಡಿದಂತಹ ಧನಸ್ಸು, ಆ ಧನುಸ್ಸಿನಲ್ಲಿರ್ತಕ್ಕಂತಹ ರುದ್ರದೇವರ ಪ್ರೀತಿಗೋಸ್ಕರವಾಗಿ ಒಂದು ರುದ್ರಯಾಗ ಅಂತ ಮಾಡಿ, ಆ ರುದ್ರಯಾಗದ ನೆಪದಲ್ಲಿ ಎಲ್ಲ ಯಾದವರನ್ನು ಕರೆಯುವಂಥದ್ದು ಎನ್ನುವಂತಹ ನೆಪವನ್ನು ಇಟ್ಕೊಂಡು ಆ ಕೃಷ್ಣನನ್ನು ಇಲ್ಲಿಗೆ ಕರೆಯೋಣ, ಕರೆದು ಆ ಕೃಷ್ಣನ ನಿಗ್ರಹವನ್ನು ಮಾಡೋಣ ಅಂತ ಆಲೋಚನೆ ಮಾಡ್ತಾನೆ. ಕೃಷ್ಣನನ್ನು ಹೇಗೆ ಕರೆಯುವುದು ಅಂತ ಆಲೋಚನೆ ಮಾಡಿದಾಗ ವಸುದೇವನನ್ನೇ ಕರೆದು ಹೇಳ್ತಾನೆ, ವಸುದೇವ ಹೋಗಿ ನೀನು ಕೃಷ್ಣನನ್ನು ಕರೆದುಕೊಂಡು ಬಾ ಅಂತ. ಆಗ ವಸುದೇವ ಒಪ್ಪುವುದಿಲ್ಲ. ಪಿತ್ರಾನೀತೋ ಮೃತಕೃಷ್ಣ ಇತಿ ಸರ್ವೋ ವದಿಷ್ಯತಿ. ನೀನು ಕರೀತಾ ಇರುವಂಥದ್ದು ಪೂಜೆಗೋಸ್ಕರ, ಹೋಮಕ್ಕೋಸ್ಕರ, ಭಗವಂತನ ಆರಾಧನೆಗೋಸ್ಕರ ಅಲ್ಲ, ಅವನನ್ನು ಸಂಹಾರ ಮಾಡಬೇಕು ಅಂತ ನೀನು ಕರೆಸ್ತಾ ಇರುವಂಥದ್ದು. ನನ್ನ ಮಗನನ್ನು ಕರೆಸಿ ಅವನ ಸಾವನ್ನು ನಾನೇ ಬಯಸಲಿಕ್ಕೆ ನಾನು ಇಷ್ಟಪಡುವುದಿಲ್ಲ, ನಾನು ಅವನನ್ನು ಕರ್ಕೊಂಡು ಬರೋದಕ್ಕೆ ನಾನು ಹೋಗುವುದಿಲ್ಲ ಅಂತ ವಸುದೇವ ಹಿಂಜರಿದಾಗ ಅಕ್ರೂರನನ್ನು ಕರೆದು, ಅಕ್ರೂರ ಹೋಗಿ ಕೃಷ್ಣನನ್ನು ಕರೆದುಕೊಂಡು ಬಾ ಅಂತ ಹೇಳ್ತಾನೆ. ವಸ್ತುತಃ ಅಕ್ರೂರನು ಕೂಡ ಕೃಷ್ಣನ ಪರಮ ಭಕ್ತ. ಆದರೂ ಕೂಡ ಕೃಷ್ಣನನ್ನು ಕರೆದುಕೊಂಡು ಬರಬೇಕು ಅಂತ ಹೇಳಿದ ಕೂಡಲೇ ನೃತ್ಯವನ್ನು ಮಾಡ್ತಾ ಆ ನಂದಗೋಕುಲಕ್ಕೆ ಹೊರಡ್ತಾನಂತೆ. ಯಾಕೆಂದರೆ ಕೃಷ್ಣನ ಕರೆದುಕೊಂಡು ಬರ್ತೀನಿ, ಈ ಕಂಸ ಅವನನ್ನು ಸಂಹಾರ ಮಾಡ್ತಾನೆ ಅಂತಲ್ಲ, ಅವನಿಗೆ ನಿರ್ಣಯ ಇದೆ. ಕೃಷ್ಣ ಬರ್ತಾನೆ ಅಂತ ಹೇಳಿದ್ರೆ ಬಂದ ನಂತರ ಕೃಷ್ಣನ ಸಂಹಾರ ಅಲ್ಲ, ಅದು ಕಂಸನ ಸಂಹಾರವೇ ಆಗುವಂಥದ್ದು. ನನಗೆ ಈ ಮಾಧ್ಯಮದಲ್ಲಿ ಕೃಷ್ಣನ ದರ್ಶನದ ಭಾಗ್ಯವನ್ನು ನನಗೆ ಕಂಸ ಕೊಟ್ಟ ಅಂಥೇಳಿ ಆ ಕೃಷ್ಣನ ದರ್ಶನವನ್ನು, ಕೃಷ್ಣನ ಚಿಂತನೆಯನ್ನು ಮಾಡ್ತಾ ಆ ಅಕ್ರೂರ ವೃಂದಾವನಕ್ಕೆ, ಕೃಷ್ಣ ವೃಂದಾವನದಲ್ಲಿರ್ತಾನೆ, ಆ ವೃಂದಾವನಕ್ಕೆ ಆ ಅಕ್ರೂರ ಹೋಗಿದ್ದಾನೆ. ಹೋಗಿ ಆ ವೃಂದಾವನದಲ್ಲಿರ್ತಕ್ಕಂತಹ ಕೃಷ್ಣನನ್ನು ಕರೆದುಕೊಂಡು ಬಂದಿದ್ದಾನೆ. ಬರಬೇಕಾದ್ರೆ ಮುಷ್ಟಿಕ, ಚಾಣೂರ, ಕುವಲಯಾನಂದ ಹೀಗೆ ಅನೇಕ ರಾಕ್ಷಸರನ್ನು ಸಂಹಾರ ಮಾಡ್ತಾ ಮಧ್ಯದಲ್ಲಿ ಕುಬ್ಜ ಗಂಧಾನುಲಿಪ್ತಾಂಗ ಅಂತ ಹೇಳಿದ ಹಾಗೆ ಕುಬ್ಜೆಯು ನೀಡಿದಂತಹ ಆ ಗಂಧವನ್ನು ಲೇಪನ ಮಾಡಿಕೊಂಡು ಅವಳಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಮಧ್ಯದಲ್ಲಿ ಒಬ್ಬ ಅಗಸ ಬಟ್ಟೆಯನ್ನು ಹೊಗೆದು ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಅವನಲ್ಲಿದ್ದಂತಹ ಒಳ್ಳೆಯ ರಾಜನಿಗೆ ಮೀಸಲಾದಂತಹ ವಸ್ತ್ರಗಳನ್ನೆಲ್ಲ ಧಾರಣೆ ಮಾಡಿಕೊಂಡು ಈ ಕಂಸನ ಅರಮನೆಯನ್ನು ಪ್ರವೇಶ ಮಾಡಿದ್ದಾನೆ. ಕಂಸನ ಅರಮನೆಯನ್ನು ಪ್ರವೇಶ ಮಾಡಿ ವಸ್ತುತಃ ಕೃಷ್ಣ ಬರುವುದಕ್ಕಿಂತ ಮುಂಚೆಯೇ ಕಂಸ ಅರ್ಧ ಭಾಗ ಮರಣವನ್ನು ಸಂಪಾದನೆ ಮಾಡಿದ್ದಂತೆ. ಯಾಕೆಂದರೆ ಕೃಷ್ಣ ಬರ್ತಾ ಇದ್ದಾನೆ ಅನ್ನತಕ್ಕಂತಹ ಭಯದಲ್ಲಿಯೇ ರಾತ್ರಿಯ ಹೊತ್ತು ಕೂಡ ಮಲಗಬೇಕಾದ್ರೆ ಪಕ್ಕದಲ್ಲಿ ಒಂದು ಖಡ್ಗವನ್ನು ಹಿಡಿದುಕೊಂಡೇ ಮಲಗಿದ್ದಂತೆ. ಯಾವ ಕ್ಷಣದಲ್ಲಿ ಕೃಷ್ಣ ಬರ್ತಾನೆ ಅಂತ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ಕೃಷ್ಣನನ್ನು ಕೊಲ್ತಾನೆ ಅಂತ ಗೊತ್ತಿಲ್ಲ ಎನ್ನುವ ಹೆದರಿಕೆಯಲ್ಲಿ ಅವನ ಅರ್ಧ ಜೀವ ಹೋಗಿದೆ. ಹೀಗೆ ಆ ಹೆದರಿಕೆಯಲ್ಲಿ ಅರ್ಧ ಜೀವವನ್ನು ಕಳೆದುಕೊಂಡಂತಹ ಕಂಸನನ್ನು ಕೃಷ್ಣ ಸಂಹಾರ ಮಾಡಿದ್ದಾನೆ. ಕಂಸಾರಿ ಎಂಬುದಾಗಿ ಲೋಕದಲ್ಲಿ ಪ್ರಸಿದ್ಧನಾಗಿದ್ದಾನೆ ಅಂತ ಆ ಕಂಸನ ಸಂಹಾರದ ಕಥೆಯನ್ನು ಹೇಳ್ತಾರೆ. ಈ ಕಂಸನ ಸಂಹಾರ ಆದ ನಂತರ ಆ ಕಂಸನ ತಂದೆ ಉಗ್ರಸೇನ ಅವನನ್ನು ಜೈಲಿನಲ್ಲಿ ಕಂಸ ಹಾಕಿದ್ದ. ಅವನನ್ನು ಬಿಡುಗಡೆ ಮಾಡಿ ಆ ಉಗ್ರಸೇನನ್ನೇ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಕೃಷ್ಣ ಹೊರಟಿದ್ದಾನೆ. ನಂತರ ದ್ವಾರಕೆಯ ನಿರ್ಮಾಣದ ಕಥೆಯನ್ನು ಹೇಳ್ತಾರೆ. ದ್ವಾರಕೆಯಲ್ಲಿ ದೊಡ್ಡ ನಗರವನ್ನು, ಅಪೂರ್ವವಾದಂತಹ ನಗರವನ್ನು ನಿರ್ಮಾಣ ಮಾಡಿ ಅಲ್ಲಿ ತನ್ನ ರಾಜ್ಯ ವಿಸ್ತಾರವನ್ನು, ತನ್ನ ಆಡಳಿತವನ್ನು ನಡೆಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ನಂದಗೋಪನ ತುಂಬ ದುಃಖವನ್ನು ಅನುಭವಿಸ್ತಾನೆ. ಇಷ್ಟು ದಿನ ನನ್ನ ಜೊತೆಗೆ ಕೃಷ್ಣ ಇದ್ದ, ಈಗ ದ್ವಾರಕೆಗೆ ಹೋಗಿ ಮುಂದೆ ನನಗೆ ಆ ಕೃಷ್ಣನ ವಿಯೋಗ, ಕೃಷ್ಣ ನನಗೆ ಸಿಗುವುದಿಲ್ಲ ಅಂತ ದುಃಖಪಟ್ಟಾಗ ಬ್ರಹ್ಮವೈವರ್ತ ಪುರಾಣ ತುಂಬ ವಿಸ್ತಾರವಾಗಿ ಈ ನಂದಗೋಪ ಮತ್ತು ಕೃಷ್ಣನ ಸಂವಾದವನ್ನು ನಿರೂಪಣೆ ಮಾಡ್ತಾರೆ. ಈ ನಂದಗೋಪನಿಗೆ ಮಗ ದೂರ ಆಗ್ತಾ ಇದ್ದಾನೆ ಅಂತ ದುಃಖ. ಆ ಸಂದರ್ಭದಲ್ಲಿ ಕೃಷ್ಣ ತುಂಬ ವಿಸ್ತಾರವಾದಂಥ ಉಪದೇಶ, ನಮ್ಮೆಲ್ಲರ ಜೀವನಕ್ಕೆ ಉಪಯೋಗ ಆಗ್ತಕ್ಕಂತಹ ಅನೇಕ ಬಗೆಯ ಉಪದೇಶಗಳನ್ನು ಕೃಷ್ಣ ಮಾಡ್ತಾ ಇದ್ದಾನೆ. ಕೇಶಾಂ ವಾ ಜನ್ಮಸರ್ಗೇಶು, ಕೇಶಾಂ ವಾ ಬ್ರಹ್ಮಣೋ ಗೃಹೆ, ಕೇಶಾಂ ವಿಪ್ರೇಶು ಕ್ಷತ್ರೇಶು, ಕೇಶಾಂ ವೈಶ್ಯಶೂದ್ರಯೋಹೋ. ಈ ಅಪ್ಪ, ಮಗ, ಗಂಡ, ಹೆಂಡತಿ ಈ ಯಾವ ಸಂಬಂಧಗಳು ಕೂಡ ಮುಖ್ಯ ಅಲ್ಲ. ಯಾವ ಜನ್ಮದಲ್ಲಿ ನಾವು ಯಾರ ಮಕ್ಕಳಾಗಿ ಹುಡ್ತೇವೆ, ಯಾರ ಜನ್ಮದಲ್ಲಿ ನಾವು ಯಾರಿಗೆ ತಂದೆ ತಾಯಿ ಆಗ್ತೇವೆ, ಇದು ಯಾವುದೂ ಕೂಡ ಶಾಶ್ವತವಲ್ಲ. ಶಾಶ್ವತವಲ್ಲ ಅಂತ ಹೇಳಿದ್ರೆ ನಾವು ಗಂಡ, ಹೆಂಡತಿ, ಅಪ್ಪ, ಮಕ್ಕಳು ಯಾವ ಸಂಬಂಧಗಳಿಗೂ ಬೆಲೆಯೇ ಇಲ್ವಾ ಅಂತ ಹೇಳಿದ್ರೆ ಅದನ್ನೇ ಪ್ರಧಾನವಾಗಿ ನನ್ನ ಮಗ, ನನ್ನ ಹೆಂಡತಿ, ನನ್ನ ತಂದೆ, ನನ್ನ ತಾಯಿ, ಅದನ್ನೇ ಗಟ್ಟಿಯಾಗಿ ಜನ್ಮ ಜನ್ಮಾಂತರಗಳಲ್ಲಿಯೂ ಕೂಡ ಇವರೇ ನನಗೆ ಆಪ್ತರು ಎನ್ನತಕ್ಕಂತಹ ಚಿಂತನೆ ಇಲ್ಲದೆ ಜನ್ಮ ಜನ್ಮಾಂತರಗಳಲ್ಲಿಯೂ ನಮಗೆ ಇರುವವನು ಭಗವಂತ ಸ್ನೇಹಿತನಾಗಿ,
ಆ ಭಗವಂತ ನನಗೆ ಈ ಜನ್ಮದಲ್ಲಿ ಈ ಮನೆಯಲ್ಲಿ ಒಂದು ಕರ್ತವ್ಯವನ್ನು ಮಾಡಬೇಕು ಅಂತ ನಮ್ಮನ್ನು ಹುಟ್ಟಿಸಿದ್ದಾನೆ. ಆ ಕರ್ತವ್ಯವನ್ನು ಭಗವಂತ ಕೊಟ್ಟ ಆಜ್ಞೆ ಎನ್ನುವತಕ್ಕಂತಹ ಒಂದು ಜಾಗೃತಿಯಲ್ಲಿ ಮಾಡಬೇಕೇ ಹೊರತು ನನ್ನ ಮಕ್ಕಳು ನನ್ನ ಗಂಡ ಎನ್ನತಕ್ಕಂತಹ ಒಂದು ಸ್ವಾತ್ಮೀಯದಿಂದಾಗಿ ಮಾಡುವಂಥದ್ದಲ್ಲ. ಭಗವಂತನ ಆಜ್ಞೆ, ಭಗವಂತನು ನೀಡಿದ ಕರ್ತವ್ಯ ಅನ್ನತಕ್ಕಂತಹ ಪ್ರಜ್ಞೆಯಿಂದಾಗಿ ಅದನ್ನು ಮಾಡಬೇಕು ಅಂತ ಹೇಳ್ತಾ, ನನಂದ ಮಮ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್ ಅಹಂ ಸ್ವಾಮೀ ಚ ತಸ್ಸೇವ ನಮೇ ಸ್ವಾಮಿ ಪಿತಾ ಪ್ರಭು. ತುಂಬ ಸುಂದರವಾದಂತಹ ಮಾತುಗಳು. ಅದರಿಂದಾಗಿ ನಂದನಿಗೆ ಸ್ವಯಂ ಕೃಷ್ಣ ಹೇಳುವಂಥದ್ದು, ನೀನು ನನ್ನ ಮಗ, ಅಪ್ಪ, ಹೆಂಡತಿ ಈ ಸಂಬಂಧಗಳನ್ನು ಹೆಚ್ಚು ನೀನು ಹಿಡಿಬೇಡ. ಭಗವಂತ ಸಂಬಂಧ, ಭಗವಂತನ ಚಿಂತನೆ, ಭಗವಂತನ ಸ್ಮರಣೆ ಯಾವಾಗಲೂ ಕೂಡ ನನ್ನ ಜೊತೆಗೆ ಇರಬೇಕು. ನನಗೆ ಅತ್ಯಂತ ಆಪ್ತ ಯಾರು ಅಂತ ಹೇಳಿದ್ರೆ ಭಗವಂತ ಅಂತಕ್ಕಂತಹ ಜಾಗೃತಿ ನಿನ್ನಲ್ಲಿದ್ದರೆ ನಮೇ ಭಕ್ತ ಪ್ರಣಶ್ಯತಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ ಹಾಗೆ, ನನಂದ ಮಮ ಭಕ್ತಾನಾಂ, ನನ್ನ ಭಕ್ತರಿಗೆ, ಕೃಷ್ಣನ ಭಕ್ತರಿಗೆ ಅಶುಭ ಎನ್ನುವಂಥದ್ದು ಯಾವತ್ತೂ ಇಲ್ಲ. ಅದರಿಂದಾಗಿ ನಮಗೆ ಜೀವನದಲ್ಲಿ ಶ್ರೇಯಸ್ಸಾಗಬೇಕು ಅಂತ ಹೇಳಿದ್ರೆ ದೊಡ್ಡ ಪದವಿ ಅದು ನಾವು ಕೃಷ್ಣ ಭಕ್ತರಾಗಬೇಕು. ಕೃಷ್ಣ ಭಕ್ತರಾದರೆ ನಮಗೆ ಜೀವನದಲ್ಲಿ ಬೇಕಾದಂತಹ ಎಲ್ಲ ಸಮೃದ್ಧಿಗಳನ್ನು ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ. ಕಾಲ ಕಾಲದಲ್ಲಿ ಯಾವುದೇ ರೀತಿಯ ದುರಿತಗಳು ಬರಬಹುದು, ಅದೆಲ್ಲವನ್ನು ಕೂಡ ಭಗವಂತ ಪರಿಹಾರ ಮಾಡಿ ನಮಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಭಗವಂತ ಈ ರೀತಿಯಲ್ಲಿ ನಮಗೆ ಅನುಗ್ರಹವನ್ನು ಮಾಡಬೇಕಾದ್ರೆ ನಾವು ಅನೇಕ ಬಗೆಯ ಅನುಷ್ಠಾನಗಳನ್ನು ನಮ್ಮ ಜೀವನದಲ್ಲಿ ನಾವು ಪಡೆದುಕೊಂಡಿರಬೇಕು. ನಾವು ಪ್ರಕೃತಿ ಖಂಡದಲ್ಲಿಯೂ ಕೂಡ ನಮ್ಮ ಅನುಷ್ಠಾನ ಹೇಗಿರಬೇಕು ಎನ್ನುವುದನ್ನು ರುದ್ರದೇವರು ಉಪದೇಶ ಮಾಡಿದ್ರು ಎನ್ನುವುದನ್ನು ನಾವು ನೋಡಿದ್ದೆವು. ಕೃಷ್ಣನು ಕೂಡ ಇದನ್ನು ಇಲ್ಲಿ ತುಂಬ ಸುಂದರವಾಗಿ ವಿಸ್ತಾರವಾಗಿ ಉಪದೇಶ ಮಾಡ್ತಾ ಹೋಗ್ತಾನೆ. ನಿತ್ಯಂಚ ಪ್ರಾತರುತ್ತಾಯ ರಾತ್ರಿವಾಸೋ ವಿಹಾಯ ಚ. ನಮ್ಮಲ್ಲಿ ಅನೇಕ ಬಗೆಯ ಅನುಷ್ಠಾನಗಳಿರಬೇಕು. ಅದರಲ್ಲಿ ಮೊದಲು ನಮಗೆ ಗೊತ್ತಿರಬೇಕು ಯಾವಾಗ ಎಚ್ಚರ ಇರಬೇಕು, ಯಾವಾಗ ನಿದ್ದೆ ಮಾಡಬೇಕು ಅಂತ. ಈಗಿನ ನಮ್ಮ ಜೀವನದಲ್ಲಿ ರಾತ್ರಿ ಹೊತ್ತು ಎದ್ದಿರ್ತೇವೆ, ಬೆಳಗ್ಗೆ ಹೊತ್ತು ಮಲಗಿರ್ತೇವೆ, ಅಥವಾ ಮನಸ್ಸು ನಿದ್ದೆ ಬಂದಾಗ ಮಲಗುವುದು, ಎಚ್ಚರ ಇದ್ದಾಗ ಎದ್ದಿರುವುದು ಅಂತ ನಮ್ಮ ದಿನಚರಿ ಆಗ್ತಾ ಇದೆ. ಆದರೆ ಪ್ರಾತಃ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ನಿದ್ರೆ ಮಾಡಬಾರದು. ಅರುಣೋದಯ ಕಾಲದಿಂದ ಹಿಡಿದು ಉಷಕ್ಕಾಲದಲ್ಲಿ ಅತ್ಯಂತ ಪರಮ ಪವಿತ್ರವಾದಂತಹ ಕಾಲ. ಆ ಕಾಲದಲ್ಲಿ ಯಾವುದೇ ಕಾರಣಕ್ಕೂ, ಸಂಧ್ಯಾಕಾಲ ಎನ್ನುವಂಥದ್ದು ಅತ್ಯಂತ ಪ್ರಶಸ್ತವಾದ ಕಾಲ, ಆ ಕಾಲದಲ್ಲಿ ನಾವು ಯಾವುದೇ ಕಾರಣಕ್ಕೂ ನಿದ್ರೆಯನ್ನು ಮಾಡಬಾರ್ದು. ರಾತ್ರಿ ಕಾಲ ಅದು ಪೈಶಾಚ ಕಾಲ ಅಂತ. ಆ ರಾತ್ರಿ ಕಾಲದಲ್ಲಿ ಯಾವುದೇ ಕಾರಣಕ್ಕೂ, ಅದರಲ್ಲಿಯೂ ಕೂಡ ದ್ವಿತೀಯ ಯಾಮ, ತೃತೀಯ ಯಾಮ, ಮಧ್ಯರಾತ್ರಿ 11 ಗಂಟೆಯಿಂದ 3 ಗಂಟೆಯ ತನಕ ಅದು ಪೈಶಾಚ ಕಾಲ ಅಂತ ಕರೆಸಲ್ಪಡ್ತದೆ. ಆ ಕಾಲದಲ್ಲಿ ರಾತ್ರಿವಾಸೋ ವಿಹಾಯಚ, ರಾತ್ರಿ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ನಾವು ಎಚ್ಚರವಿರಬಾರದು. ನಿದ್ರೆಯ ಕಾಲದಲ್ಲಿ ನಿದ್ರೆ, ಎಚ್ಚರದ ಕಾಲದಲ್ಲಿ ಎಚ್ಚರ ಇರಬೇಕು ಎಂಬುದಾಗಿ ನಮ್ಮ ದಿನಚರಿಯ ಒಂದು ಮುಖ್ಯ ಸಂದೇಶವನ್ನು ಇಲ್ಲಿ ಕೃಷ್ಣ ಹೇಳ್ತಾನೆ. ನಂತರ ನಸಂಕಲ್ಪಂಚ ಕುರುತೆ ಭಕ್ತ ಕರ್ಮ ನಿಕೃಂತನಃ. ಯಾವುದೇ ಒಂದು ಕರ್ಮಾಂಗವನ್ನು ಮಾಡಬೇಕಾದ್ರೆ ಅಲ್ಲಿ ಸಂಕಲ್ಪ ಮತ್ತು ಕೃಷ್ಣಾರ್ಪಣೆ ಎರಡು ತುಂಬ ಮುಖ್ಯವಾದದ್ದು. ಪ್ರಾರಂಭದಲ್ಲಿ ಮಾಡ್ತಕ್ಕಂತಹ ಸಂಕಲ್ಪ ಯಾವುದೇ ಕರ್ಮ ಆಗಿರಬಹುದು, ಅದು ಜಪ ಆಗಿರಬಹುದು, ಭಗವಂತನ ಪೂಜೆ ಆಗಿರಬಹುದು, ಯಜ್ಞ ಆಗಿರಬಹುದು, ಅಥವಾ ನಾವು ನಮ್ಮ ಮನೆಗಳಲ್ಲಿ ಮಾಡ್ತಕ್ಕಂತಹ ಗೃಹ ಕೃತ್ಯಗಳಾಗಿರಬಹುದು. ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಪ್ರಾರಂಭದಲ್ಲಿ ಸಂಕಲ್ಪವನ್ನು ಮಾಡಬೇಕಂತೆ. ಏನು ಸಂಕಲ್ಪ ಅಂತ ಹೇಳಿದ್ರೆ, ನಾನು ಮಾಡ್ತಕ್ಕಂತಹ ಕರ್ಮ ಇದು ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂತಹ ಅಹಂಭಾವ ನನ್ನಲ್ಲಿ ಇರಬಾರ್ದು. ಭಗವತೋ ಬಲೇನ ಭಗವತ ತೇಜಸ ಭಗವತ ಕರ್ಮಣ. ಭಗವಂತ ನನಗೆ ಈ ಶರೀರದಲ್ಲಿ ಒಂದೊಂದು ಶಕ್ತಿಯನ್ನು ಕೊಟ್ಟು ನನ್ನ ಕೈಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾನೆ. ನಾನು ಕೈಯಲ್ಲಿ ಅನೇಕ ವಸ್ತುಗಳನ್ನು ಧಾರಣೆ ಮಾಡ್ತೇವೆ, ನೋಡ್ತೇವೆ, ಮಾತನಾಡ್ತೇವೆ. ಈ ಯಾವ ಶಕ್ತಿ ಇದು ನಾನು ಸಂಪಾದನೆ ಮಾಡಿದ್ದಲ್ಲ, ಭಗವಂತ ನನಗೆ ಕೊಟ್ಟಿದ್ದು. ಭಗವಂತನ ಆಜ್ಞೆಯಂತೆ ನಮಗೆ ಆ ತತ್ವಾಭಿಮಾನಿ ದೇವತೆಗಳು ನಮಗೆ ಅನುಗ್ರಹ ಮಾಡಿದ್ದು ಎನ್ನತಕ್ಕಂತಹ ಚಿಂತನೆಯಲ್ಲಿ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಕರ್ಮ ಕರಿಷ್ಯೆ ಅಂತ ಸಂಕಲ್ಪ ಮಾಡಿಕೊಂಡು ಆ ಎಲ್ಲ ಕರ್ಮಗಳನ್ನು ಮಾಡಿ ಕೊನೆಗೆ ಅರ್ಪಣೆಯನ್ನು ಮಾಡಬೇಕು. ಕೃಷ್ಣಾರ್ಪಣದ ಮುಖ್ಯ ಭಾವ ಈ ಎಲ್ಲ ಕರ್ಮಗಳನ್ನು ಮಾಡಿದ್ದೇವೆ. ಅದನ್ನು ವಾದಿರಾಜರು ಒಂದು ಕಡೆ ತುಂಬ ಸುಂದರವಾಗಿ ಹೇಳ್ತಾರೆ. ಆ ಕರ್ಮಗಳನ್ನೆಲ್ಲ ಮಾಡಿದ ನಂತರ ಕರ್ಮವನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಿದರೆ ಭಗವಂತ ನಮಗೆ ಫಲವನ್ನು ನೀಡ್ತಾನಂತೆ. ಅದೇ ಆ ಕರ್ಮಗಳನ್ನೆಲ್ಲ ಮಾಡಿ ನಾನು ಕರ್ಮ ಮಾಡಿದೆ ಅಂತ ಹೇಳಿದರೆ ಆ ಕರ್ಮದ ಫಲವನ್ನು ನಾವೇ ಪಡ್ಕೊಳ್ಬೇಕು. ಕರ್ಮದ ಫಲ ಭಗವಂತ ಕೊಡಬೇಕು ಅಂತ ಹೇಳಿದ್ರೆ ಆ ಫಲವನ್ನು, ಕರ್ಮವನ್ನು ಭಗವಂತನಿಗೆ ಅರ್ಪಿಸಬೇಕು. ಕೃಷ್ಣಾರ್ಪಣ ಅಂತ ಹೇಳಿದ ನಂತರ ಅದು ಯಾವತ್ತೂ ಕೂಡ ನಾನು ಕರ್ಮ ಮಾಡಿದೆ ಅನ್ನತಕ್ಕಂತಹ ವಾಕ್ಯ ನಮ್ಮ ಬಾಯಿಂದ ಬರಲೇಬಾರದಂತೆ. ಹೇಗೆ ಯಾವುದಾದ್ರೂ ಒಂದು ಯೋಜನೆಗಳಿರುತ್ತೆ, ಆ ಒಂದು ಮನೆಯನ್ನು ಕಟ್ಟುವ ಒಬ್ಬ ಇಂಜಿನಿಯರ್ ಆಗಿರಬಹುದು. ಆ ಎಲ್ಲ ಮನೆಯನ್ನು ಕಟ್ಟಿದ ಕೆಲಸ ಮುಗಿದ ನಂತರ ಅದನ್ನು ಆ ಮನೆಯ ಯಜಮಾನನಿಗೆ ಬಿಟ್ಟು ಕೊಡ್ತಾನೆ. ಬಿಟ್ಟು ಕೊಟ್ಟ ನಂತರ ಅದು ನನ್ನ ಮನೆ ಅಂತ ಅವನು ಹೇಳಿಕೊಳ್ಳುವುದಿಲ್ಲ. ನಾನು ಕಟ್ಟಿರುವುದು ಅಂತ ಹೇಳ್ತಾನೆ ಹೊರತು ಅದು ನನ್ನ ಮನೆ ಅಂತ ಹೇಳಿಕೊಳ್ಳುವುದಿಲ್ಲ. ಹಾಗೆ ಎಲ್ಲ ಕರ್ಮಗಳನ್ನು ಮಾಡಿ ನಂತರ ಅದನ್ನು ದೇವರಿಗೆ ಅರ್ಪಣೆ ಮಾಡಿದ ನಂತರ ಅದು ನನ್ನ ಕರ್ಮ ಅಂತ ಹೇಳಬಾರದಂತೆ. ಭಗವಂತ ನನ್ನ ಮೂಲಕ ಮಾಡಿಸಿದ ಅಂತ ಹೇಳಬಹುದೇ ಹೊರತು ನಾನು ಮಾಡಿದೆ ಅದು ನನ್ನ ಕರ್ಮ, ನಾನು ಪೂಜೆ ಮಾಡಿದೆ, ನಾನು ಹೋಮ ಮಾಡಿದೆ ಅಂತ ಹೇಳಿದರೆ
ಭಗವಂತನಿಗೆ ಆ ಕರ್ಮವನ್ನು ನಾವು ಅರ್ಪಣೆ ಮಾಡಿದ ಹಾಗೆ ಆಗಿಲ್ಲ. ಭಗವಂತ ನಮಗೆ ಕರ್ಮ ಕೊಡಬೇಕು, ನಮಗೆ ಅದರ ಫಲವನ್ನು ಕೊಡಬೇಕು ಅಂತ ಕೇಳುವ ನೈತಿಕತೆಯು ಕೂಡ ನಮಗೆ ಇರುವುದಿಲ್ಲ ಅಂತ ವಾದಿರಾಜರು ಹೇಳ್ತಾರೆ. ಹೀಗೆ ಆ ಎಲ್ಲ ಕರ್ಮಗಳಲ್ಲಿ ಪ್ರಾರಂಭದಲ್ಲಿ ಸಂಕಲ್ಪ, ಕೊನೆಯಲ್ಲಿ ಕೃಷ್ಣಾರ್ಪಣ ಇವೆರಡೂ ಇದ್ದರೆ ಮಾತ್ರ ಒಂದು ಡಬ್ಬಿಯಲ್ಲಿ, ಒಂದು ಪಾತ್ರೆಯಲ್ಲಿ ಒಂದು ಹೇಗೆ ನಾವು ಬಂಗಾರವೋ ಯಾವುದೋ ಒಂದು ವಸ್ತುವನ್ನು ಇಟ್ಟರೆ ಅದು ಸುರಕ್ಷಿತವಾಗಿರಬೇಕು ಅಂತ ಹೇಳಿದ್ರೆ ಮೇಲೆ ಕೆಳಗೆ ಎರಡು ಕೂಡ ಭದ್ರವಾಗಿ ಇದ್ದರೆ ಆ ವಸ್ತು ರಕ್ಷಿತವಾಗಿರುವ ಹಾಗೆ ಸಂಕಲ್ಪ ಮತ್ತು ಕೃಷ್ಣಾರ್ಪಣ ಎರಡು ನಮ್ಮ ಪ್ರತಿಯೊಂದು ಕರ್ಮಾಂಗಗಳಲ್ಲಿಯೂ ಕೂಡ ಭಗವಂತನ ಪ್ರೇರಣೆಯಿಂದ ಮಾಡ್ತಾ ಇದ್ದೇನೆ ಇರತಕ್ಕಂತಹ ಚಿಂತನೆ, ಮಾಡಿದ ಎಲ್ಲ ಕರ್ಮಗಳ ನಿನ್ನ ಅನುಗ್ರಹದಿಂದ ಆದದ್ದು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಇರತಕ್ಕಂತಹ ಕೃಷ್ಣಾರ್ಪಣ ಬುದ್ಧಿ ಇದೆರಡೂ ಕೂಡ ಇರಬೇಕು ಎಂಬುದಾಗಿ ಕೃಷ್ಣ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ದಿವಾ ಭೋಗಂ ಚ ಸ್ವಸ್ತ್ರೀಣಾಂ ಸ್ವಲೋಪಂ ಪರಿವರ್ಜಯೇತು ರೋಗಾಣಂ ಕಾರಣಂ ಚೈವ ಚಕ್ಷುಷೋಹೋ ಕರ್ಣಯೋಹೋ ತಥಾ. ಹಗಲು ಹೊತ್ತಿನಲ್ಲಿ ಮೈಥುನಾದಿ ಪ್ರಕ್ರಿಯೆಗಳನ್ನು ನಡೆಸಬಾರದು. ಏಕತ್ರ ಶಯನಸ್ಥಾನಂ ಭೋಜನಂಚ ಗತಿಂ ತಥಾ. ಮನೆಯಲ್ಲಿ ಊಟಕ್ಕೂ ಒಂದೇ ಜಾಗ, ಮಲಗುವುದಕ್ಕೂ ಒಂದೇ ಜಾಗ, ಭಗವಂತನಿಗೂ ಪೂಜೆಗೂ ಒಂದೇ ಜಾಗ. ಹೀಗೆ ಎಲ್ಲ ಒಳ್ಳೆಯ ಕೆಲಸ, ಧರ್ಮ ಅಧರ್ಮ, ಕೆಟ್ಟ ಕೆಲಸಗಳು, ಲೌಕಿಕ ಕೆಲಸ, ಆಧ್ಯಾತ್ಮಿಕ ಕೆಲಸ, ಎಲ್ಲ ಕೆಲಸಗಳಿಗೂ ಕೂಡ ಒಂದೇ ಸ್ಥಳ ಅಂತ ಇರಬಾರದು. ಭಗವಂತನ ಪೂಜೆಗೆ ಒಂದು ಪರಿಶುದ್ಧವಾದಂತಹ ಸ್ಥಳ, ಮಲಗುವುದಕ್ಕೆ ಒಂದು ಪರಿಶುದ್ಧವಾದಂತಹ ಸ್ಥಳ. ಹೀಗೆ ಮನೆಯಲ್ಲಿ ಶುದ್ಧಿ ಎನ್ನತಕ್ಕಂಥದ್ದು ತುಂಬ ಮುಖ್ಯ ಆಗಿರಬೇಕು. ಸ್ಥಳದ ಅವಕಾಶ ಹೆಚ್ಚು ಇಲ್ಲದೇ ಇದ್ದರೂ ಕೂಡ ಆ ಸ್ಥಳವನ್ನು ಶುದ್ಧಿ ಮಾಡಿಕೊಂಡೇ ಭಗವಂತನ ಪೂಜೆ ಮಾಡಬೇಕು, ಸ್ಥಳವನ್ನು ಶುದ್ಧಿ ಮಾಡಿಕೊಂಡೇ ಭೋಜನವನ್ನು ಮಾಡಬೇಕು. ಹೀಗೆ ಪ್ರತಿಯೊಂದು ಕರ್ಮಗಳಲ್ಲಿಯೂ ಕೂಡ ಶುದ್ಧಿ ಇರುವಂಥದ್ದು ತುಂಬ ಮುಖ್ಯ.